ದುಬೈನಲ್ಲಿ ನಡೆದ ಟಿ20 ಏಷ್ಯಾ ಕಪ್ನಲ್ಲಿ ಭಾರತ ಸತತ 7 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಫೈನಲ್ನಲ್ಲೂ ಗೆದ್ದಿದೆ, ಅಂದರೆ ಚಾಂಪಿಯನ್ ಆಗಿದೆ. ರೋಚಕವಾಗಿದ್ದ ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಜಯ ತಂದುಕೊಟ್ಟರು. ಕ್ರಿಕೆಟ್ ಇತಿಹಾಸದಲ್ಲಿ ನಂತರ ನಡೆದಿದ್ದೆಲ್ಲವೂ ಹೈ ಡ್ರಾಮಾವಾಗಿ ರೆಕಾರ್ಡ್ ಆಯಿತು, ದಾಖಲಾಯಿತು. ಇಡೀ ಸರಣಿಯಲ್ಲಿ ಭಾರತದ ವಿರುದ್ಧ ಹೀನಾಯವಾಗಿ ಸೋಲುಂಡ ಪಾಕ್ ಮುಖಭಂಗದ ಜೊತೆಗೆ ಈಗ ಮುಜುಗರವನ್ನು ಎದುರಿಸಬೇಕಾಗಿದೆ. ಫೈನಲ್ ಗೆದ್ದಿದ್ದ ಭಾರತದ ತಂಡ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷನೂ ಆಗಿರುವ ಪಾಕ್ನ ಆಂತರಿಕ ಭದ್ರತಾ ಸಚಿವ ಮೊಹಸಿನ್ ನಖ್ವಿಯಿಂದ ಆ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸಿತು. ಇದರಿಂದ ಒಂದು ರೀತಿ ಕೋಪಕ್ಕೆ ಒಳಗಾದ ನಖ್ವಿ ಬಹುಕಾಲ ಕಾದು ನಂತರ ಮೈದಾನವನ್ನು ತೊರೆದರು. ಆದರೆ ಹೋಗುವಾಗ ಅವರ ಸಿಬ್ಬಂದಿ ಜೊತೆಯಲ್ಲಿ ಆ ಟ್ರೋಫಿಯನ್ನೂ ತೆಗೆದುಕೊಂಡೇ ಹೋದರು. ಪದಕ ತಕ್ಷಣ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಿದ್ದು, ಇದು ಪದಕ ಕದ್ದ ಕಳಂಕವನ್ನು ಪಾಕಿಸ್ತಾನ ಹೊತ್ಕೋತು ಅಂತ. ಒಂಥರ ಗಣೇಶನ ಹಬ್ಬದ ದಿನ ಚಂದ್ರನ್ ನೋಡಬೇಡಿ ಅಂತಂದ್ಬಿಟ್ಟು ಓದಿಸ್ತಾರೆ ಒಂದು ಕಥೆನ ಓದ್ದವ್ರಿಗೆ. ಹಾಗೆ ಅದರಲ್ಲಿ ಶವಂತಕಮಣಿ ಕದ್ದ ಕೃಷ್ಣ ಅಂತ ಬರುತ್ತೆ. ಹಾಗೆ ಇವನು ಪದಕ ಕಳ್ಳ, ಪದಕ ಕದ್ದ ಅಂತ. ಈ ಕುರಿತು BCCI ನಾವು ದೂರು ಕೊಡ್ತೀವಿ ICCಗೆ. ಫಸ್ಟ್ ಆಫ್ ಆಲ್ BCCI ಮಾನ ಮರ್ಯಾದೆ ನಾಚಿಕೆ ಇಲ್ಲ, ಲಜ್ಗೆಟ್ಟವರು, ಕಚಡಗಳು, ಕಂತ್ರಿಗಳು, ಹಲ್ಕಟ್ಟುಗಳು, ಯೂಸ್ಲೆಸ್ ಫೆಲೋಸು. ಇನ್ನು ಈಗ ದೂರು ಕೊಡ್ತಾರಂತೆ, ಕೊಡಿ. ಟೀಮ್ ಇಂಡಿಯಾದ ನಿಲುವನ್ನು BCCI ಸಮರ್ಥಿಸಿಕೊಂಡಿದೆ. ಇನ್ನೇನು, ನೀವು ಮಾಡೋ ದರೋಡೆ ಕೆಲಸಕ್ಕೆ ಅವ್ರನ್ನೆಲ್ಲ ನೇಮಿಸ್ಕೊಂಬಿಟ್ಟು ಅವ್ರು ಮಾಡಿದ ಕೆಲಸನ ಇಲ್ಲ ಅಂತ ನೀವು ಸಮರ್ಥಿಸ್ಕೊಳ್ದೇ ಇರೋಕ್ಕಾಗತ್ತಾ? ದರೋಡೆಕೋರರ ನಾಯಕರು ಯಾರು? BCCI. ಈ ದೇಶದ ಭಾವನೆಯ ಜೊತೆ ಚೆಲ್ಲಾಟ ಆಡಿ ಮಜಾ ತಗೊಂಡವರು BCCI, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಮ್ಮ ವಿರುದ್ಧ ಯುದ್ಧ ನಡೆಯುತ್ತಿರುವ ವ್ಯಕ್ತಿಯಿಂದ ಭಾರತ ಟ್ರೋಫಿ ಸಿಕ್ಕೋಸ ಏನು ಮಣ್ಣು ಅಥವಾ ಕತ್ತೆ ಕಾಯ್ತಿದ್ರು ಅಥವಾ ಏನು ತಿಂತಾ ಇದ್ರಿ BCCIನವರು? ಬ್ರೇಕ್ಫಾಸ್ಟ್ ಏನು ತಿಂತೀರಿ ನೀವೆಲ್ಲ? ಯುದ್ಧ ನಡೀತಿದೆ ಅಥವಾ ಯುದ್ಧ ನಡೆಸಿದ್ದ ಅನ್ನೋ ಮೇಲೆ ಆಡಕ್ಕೆ ಯಾಕೆ ಹೋದ್ರಿ ನೀವು? ನಿಮ್ಮನ್ನು ಆಡಕ್ಕೆ ಅವನು ಹೇಳಿದವನು ಈಗ ಬುರುಡೆ ಬಿಟ್ಕೊಳ್ಳೋಕ್ಕೆ ನಿಂತ್ಕೊಂಡು ಅಯೋಗ್ಯರನ್ನು ತಗೊಂಬಂದು ದುಡ್ಡಿನ ದುರಹಂಕಾರದ ಪಿಚಾಚಿಗಳು ನೀವು. ಈ ದೇಶದ ಜನರದ್ದು ಕ್ರಿಕೆಟಿನ ಆಸೆಯನ್ನು ಹೆಂಗೆ ದುರ್ಬಳಕೆ ಮಾಡ್ಕೋತಿದ್ದೀರಿ ಅನ್ನೋಕ್ಕೆ ಒಳ್ಳೆ ಈ ಉದಾಹರಣೆ ನೀವು. ಈಗ ಯುದ್ಧ ಮಾಡ್ತಿರೋರ ಜೊತೆ ತೊಗೊಳಕ್ಕೆ ಬರಲ್ಲ ಅಂತಂದ್ರೆ ಮಣ್ತೀನಿ, ಹೋಗ್ಬಿಟ್ಟು ಎಲ್ಲಾದರೂ. ಇಲ್ದಿದ್ರೆ ಹೇಳಿ, ನಮ್ಮ ಬೆಂಗಳೂರಿನಲ್ಲಿ ರಾಜಾ ಕಾಲುವೆನ ತೆಗೆಸ್ಬಿಟ್ಟು ಕಳಿಸ್ಕೊಡ್ತೀನಿ, ತಿನ್ನಿ ಕೂತ್ಕೊಂಡು. ನಮ್ಮ ವಿರುದ್ಧ ಯುದ್ಧ ನಡೆಸುತ್ತಿರುವ ವ್ಯಕ್ತಿಯಿಂದ ಟ್ರೋಫಿ ಮತ್ತು ಪದಕ ಹಿಂದಿರುಸ್ತಾರೆ ಅಂತ ಭಾವಿಸ್ತೀವಿ ಅಂತ. ಟ್ರೋಫಿಯನ್ನು ನಾವು ಗೆದ್ದಿದ್ದೀವಿ ಅಂತ ಅವ್ರು ಯಾರೋ ನಖ್ವಿ ಉದ್ದಟತನದಲ್ಲಿ ಅವನ ಹೇಳ್ಕೊಂಡಿದ್ದಾನೆ. ಅವನು ಇನ್ನೊಬ್ಬ ಹೇಸಿಗೆ ಅವನೊಬ್ಬ. ಸರಿ, ಈ ಮಧ್ಯೆ ಟೂರ್ನಿ ಆರಂಭದಲ್ಲ ಸರಿ ಇತ್ತು, ಆಮೇಲೆ ಇದೆಲ್ಲ ಆಗಿರೋದು ಅಂತ ಅವನು ಯಾವುದೋ ಒಂದು ಹಳೆ ವಿಡಿಯೋ ಹಾಕ್ಕೊಂಡಿದ್ದಾನಂತೆ ಅವನ ನಖ್ವಿ. ಇದೆಲ್ಲ ನಿನ್ನೆ ನಡೆದಂತಹ ಗೋಜಲಿನ ಕತೆ.